ವರ್ಷದ ಮುಂಚೆ ನನ್ನ ಗರ್ಲ್ ಫ್ರೆಂಡ್ ಈ ಜಾಗದ ಬಗ್ಗೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟಿದ್ಲು. ಯಾವ ಜಾಗ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಲೈವ್ ಕೌಂಟರ್ಸ್ ಅಲ್ಲಿ ಪೂರೀಸ್, ಪರಾಟಾಸ್, ಇಡ್ಲಿ, ವಾಫಲ್ಸ್, ಎಗ್ಸ್ ಬೆನೆಡಿಕ್ಟ್ಸ್ ಏನೆಲ್ಲ ಮಾಡ್ತಾರೆ ಗೊತ್ತಾ. ದ ವ್ಯೂ ಅಂಡ್ ಆಂಬಿಯನ್ಸ್ ಇನ್ ದಿಸ್ ಗ್ರ್ಯಾಂಡ್ ಎಸ್ಟೇಟ್ ಕಿಚನ್ ಇಸ್ ಎಪಿಕ್. ಇದು ಟಿಯಾಟ್ರೋ ರೆಸ್ಟೋರೆಂಟ್ ಇನ್ ಒನ್ ಆಫ್ ಮೈ ಫೇವರೇಟ್ ರೆಸಾರ್ಟ್ಸ್, ರೊಸೆಟ್ಟಾ ಇನ್ ಸಕಲೇಶ್ಪುರ. ನಾವು ಈ ಸಲ ಇಲ್ಲಿಗೆ ಬಂದಾಗ ಇವರ ಟೀಕ್ ಸ್ವೀಟ್ ನಲ್ಲಿ ಇದ್ವಿ. ಎಸ್, ದ ರೂಮ್ ಹ್ಯಾಡ್ ಬ್ಯೂಟಿಫುಲ್ ವ್ಯೂ ಆಫ್ ದ ಕಾಫಿ ಎಸ್ಟೇಟ್, ಓಪನ್ ಶವರ್ ಅಂಡ್ ಹೋಲ್ ಲಾಟ್ ಆಫ್ ಪ್ರೀಮಿಯಂನೆಸ್. ಬ್ರೇಕ್ಫಾಸ್ಟ್ ಜೋರಾಗಿತ್ತಲ್ಲ, ಅದಕ್ಕೆ ಲಂಚ್ಗೆ ಐ ವೆಂಟ್ ಪ್ಯೂರ್ ವೆಜ್ ಅಟ್ ದಿಸ್ ರೆಸ್ಟೋರೆಂಟ್ ಕಾಲ್ಡ್ ಅಮೀಶ್. This place boasts about calmness and connects you to nature. With their farm right opposite to it, every day for lunch they serve pure veg thalis from different states of India. ಇವತ್ತು ಬಲ್ಲೆ ಬಲ್ಲೆ ಅಂತ ಪಂಜಾಬಿ ಥಾಲಿ ಇತ್ತು ರೀ. ಊಟ ಆದ್ಮೇಲೆ ನಡ್ಕೊಂಡು ಅವರ ಲೇಕ್ ಹತ್ರ ಬಂದೆ. ಅಲ್ಲಿ ನೋಡಿದ್ರೆ ಕ್ಯೂಟ್ ಆಗಿ ಬಾತ್ಕೋಳಿಗಳಿತ್ತು, ಅದೇ ರೀ ಡಕ್ಸ್. ಟ್ರಸ್ಟ್ ಮೀ, ಫೀಡಿಂಗ್ ದಿಸ್ ಇಸ್ ಸೋ ಥೆರಪ್ಯೂಟಿಕ್. ಫಾರ್ ದ ಫಸ್ಟ್ ಟೈಮ್ ಎವರ್ ನಾನು ನನ್ನ ಹೆಂಡತಿ ಜೊತೆಯಲ್ಲಿ ಕೇಕ್ ಮಿಕ್ಸಿಂಗ್ ಮಾಡಿದ್ವಿ ಅಟ್ ಊಝೋ ಬೈ ಫೈರ್. ಈ ಜಾಗ ಪೂಲ್ ಪಕ್ಕದಲ್ಲೇ ಇರುತ್ತೆ. ಒಂದು ವೈಬ್ ನೋಡಿ ಗುರು. ಅಂಡ್ ಡಿನ್ನರ್ಗೆ ಯು ಕ್ಯಾನ್ ಹ್ಯಾವ್ ಗ್ರಿಲ್ಸ್ ಅಂಡ್ ವಾಟ್ ನಾಟ್. ಅ ಟೇಸ್ಟಿ ಎಕ್ಸ್ಪೀರಿಯನ್ಸ್ ಫಾರ್ ಶ್ಯೂರ್. ಇಲ್ಲ ನನಗೆ ಫೈನ್ ಡೇನೇ ಬೇಕು, ಇಂಡಿಯನ್ ಕ್ವಿಸಿನೇ ಬೇಕು ಅಂತ ಹೇಳಿದ್ರೆ ಕಮ್ ಟು ಮರ್ಚೆಂಟ್ಸ್ ಆಫ್ ಸ್ಪೈಸ್. ದಹಿ ಕೆ ಕಬಾಬ್, ಪೀಲಿ ಮಿರ್ಚ್ ಕಾ ಜಿಂಗ್ರಾ, ನಲ್ಲಿ ನಹಾರಿ, ಬಿರಿಯಾನಿ, ಆಹಾ ಸಕ್ಕತ್ತಾಗಿತ್ತು ಗುರು. ರೊಸೆಟ್ಟಾಗೆ ಬರೀ ತಿನ್ನಕ್ಕೆ ಬರ್ಬೋದು ಬಿಕಾಸ್ ಆಫ್ ದ ಫಾರ್ಮ್ ಟು ಫೋಕ್ ಕಾನ್ಸೆಪ್ಟ್. ಟೇಸ್ಟಿ ಫುಡ್ ಇನ್ ಎವ್ರಿ ಮೀಲ್ ಅಂಡ್ ಅ ಬ್ಯೂಟಿಫುಲ್ ಸ್ಟೇ ಇನ್ ದಿಸ್ 100 acre ಪ್ರಾಪರ್ಟಿ.